ಬೇಡ, ಇನ್ನಿವಳು ಇಲ್ಲಿರಬಾರ್ದು. ಇವಳನ್ನ ಮನೆ ಅಂಗಳದಲ್ಲಿರಕ್ ನಾನ್ ಬಿಡಲ್ಲ. ಅಮ್ಮ ನಡಿಯೇ, ಮರ್ಯಾದೆಯಾಗಿ ನಡಿಯಲಿಂದ. ಮಾತಾಡ್ಬೇಡ, ನಡಿಯೇ. ಇನ್ ಮೇಲಿಂದ ನೀನು ಇಲ್ಲೇ ಇರ್ಬೇಕು, ಇಲ್ಲೇ ಇರೋ. ನಿಜ ಹೇಳ್ಬೇಕು ಅಂದ್ರೆ ಈ ಮನೇಲಿರೋ ಯೋಗ್ಯತೆನೆ ನಿನಗಿಲ್ಲ. ಚಿನ್ನದ ಒಡವೆಗಳನ್ನ ಕೊಡೋವರೆಗೂ ನನ್ನ ಮನೆ ಕಾಲಿಡ್ಬೇಡ ಅಂತ ಎಷ್ಟು ಹೇಳಿದ್ರು ನಾಚಿಕೆ ಇಲ್ದೆ ಬಂದಿದ್ಯಾ. ಹೋಗ್ಲಿ ಪಾಪ ಅಂತ ಇರಕ್ ಬಿಟ್ರೆ ನಿನ್ನಿಂದ ದಿನಾ ಮನೇಲಿ ಜಗಳಾನೆ. ಆಚೆ ಹೋಗು ಅಂತ ಹೇಳಿದ್ರು ಹೋಗದೆ ನಿಂತ್ಕೋತೀಯ. ದೊಡ್ಡ ತಲೆನೋವಾಗ್ಬಿಟ್ಟಿದ್ಯಾ. ಇಲ್ಲೋಡು, ನೀನ್ ಇಲ್ಲಿಂದ 1 ಇಂಚು ಕದಲ್ಬಾರ್ದು. ಏನಾದ್ರೂ ಕದ್ಲಿದ್ರೆ ನಾನ್ ಸುಮ್ನಿರಲ್ಲ. ಅಮ್ಮ ನಿನ್ ಯಾಕೆ ಹೇಗೆ? ಬಾಯ್ ಮುಚ್ಚೋ. ಆಗ್ಲೇ ನೀನ್ ಅವ್ರ ಜೊತೆ ಮಾತಾಡಿದ ಮಾತುಗಳ ಬಗ್ಗೆ ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಈಗ ನೀನ್ ಈ ವಿಷಯದಲ್ಲಿ ಮಧ್ಯೆ ಬಂದ್ರೆ ನಾನ್ ಸಹಿಸಲ್ಲ. ಮಾಣಿಕ್ಯ, ನೀನ್ ಯಾಕೆ ಹೀಗ್ ಮಾಡಿಲ್ಲ? ಇಲ್ಲ ಇಲ್ಲ ಇಲ್ಲ, ನೀವೇನೇ ಹೇಳಿದ್ರು ಸರಿ, ನಾನು ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ಮಾಣಿಕ್ಯ, ಬಾಯ್ ಮುಚ್ಚು. ಮಾತಾಡಿದ್ರೆ ಸುಮ್ನಿರಲ್ಲ. ಆ ಬುದ್ಧಿ ಇಲ್ದೇ ಇರೋ ದಿಗು ಮಾತ್ನ ಕೇಳಿದ್ಮೇಲೂ ನಿನ್ ನಿರ್ಧಾರ ಬದ್ಲಾಗಲ್ವಾ? ನೋಡು ಮಾಣಿಕ್ಯ, ಅವ್ನ್ ಯಾವತ್ಗೂ ನಿನ್ನ ಮದ್ವೆ ಆಗಲ್ಲ. ಯಾಕೆ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ದಡ್ಡಿ ತರ ಮಾತಾಡ್ಬೇಡ. ಅವ್ರ ಮನೇಲಿ ನಮ್ಗಾಗಿರೋ ಅವಮಾನ ಸಾಕು. ಅವಳು ನಂಬಿಕೆ ದ್ರೋಹ ಮಾಡಿದ್ರು ಅದನ್ನೆಲ್ಲ ಮರ್ತು ಕೇವಲ ನಿನಗೋಸ್ಕರ ಅವ್ರ ಮನೆ ಬಾಗ್ಲಿಗೆ ಹೋದ್ವಿ. ನಿನ್ನಿಂದ ಅವ್ರ ಮುಂದೆ ನಾವ್ ಇನ್ನೊಂದ್ಸಲ ಅವಮಾನ ಪಡ್ಬೇಕಾಗ್ ಬಂತು. ಇನ್ ನಮ್ ಕೈಯಿಂದ ಆಗಲ್ಲ, ನಮ್ಮನ್ನ ಬಿಟ್ಬಿಡು. ಇನ್ನೊಂದು ಸಲ ನಿನ್ನ ಬಾಯಿಂದ ದಿಗು ಹೆಸರು ಬಂದ್ರು ಅವನನ್ನ ನೆನೆಸ್ಕೊಂಡ್ರು ನಾನು ಸುಮ್ನಿರಲ್ಲ. ನೆನ್ಸ್ಕೋತೀನಿ 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 ನೆನ್ಸ್ಕೋತೀನಿ. ನನ್ ದೇಹದಲ್ಲಿ ಪ್ರಾಣ ಇರೋವರೆಗೂ ದಿಗುನೇ ನೆನ್ಸ್ಕೋತೀನಿ. ನನ್ ಮದ್ವೆ ಅಂತ ಆದ್ರೆ ದಿಗಂಬರ್ ರಾವ್ನೇ ಮದ್ವೆ ಆಗೋದು. ಇಲ್ಲಾಂದ್ರೆ ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ. ಮಾಣಿಕ್ಯ, ನೀವು ನನಗೆ ಎಷ್ಟೇ ಹೊಡೆದ್ರು ಬೈದ್ರು ಸಾಯಿಸ್ತೀನಿ ಅಂದ್ರೂ ನನ್ ಮನ್ಸ್ ಬದ್ಲಾಗಲ್ಲ. ನಾನ್ ಹೋಗ್ತಿದ್ದೀನಿ. ಮಾಣಿಕ್ಯ, ಏನ್ ನಿನ್ ಹಠ? ಎಲ್ಲಿಗೆ ಹೋಗ್ತಿದ್ಯಾ? ಮೊದ್ಲು ನನ್ ಕೈ ಬಿಡಮ್ಮ. ಕೃಷ್ಣ ನದಿಗೆ ಹಾರ್ತೀನಿ. ನನಗೆ ಇಷ್ಟ ಬಂದಾಗ ಮಾಡ್ತೀನಿ. ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನನ್ ದಿಗುನೇ ಮದ್ವೆ ಆಗೋದು. ಮಾಣಿಕ್ಯ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ಹಾಗಲ್ಲ. ನನ್ ಗಂಡ ಅವ್ರ ಮಾತು ಕೇಳಲ್ಲ. ಆದ್ರೆ ಅಂಬಿಕಾ ಅಮ್ಮ, ಮಾಣಿಕ್ಯ ಅಕ್ಕ ಹಠದಲ್ಲಿದ್ದಾರೆ. ಇನ್ನು ಅತ್ತೆ ಕೂಡ ಮಾಣಿಕ್ಯ ಅಕ್ಕನ ಪರವಾಗಿ ಮಾತಾಡ್ತಿದ್ದಾರೆ. ಪಾಂಡುರಂಗ, ಈಗ ನಾನು ಏನ್ ಮಾಡ್ಲಿ? ನನಗ್ ತುಂಬಾ ಭಯ ಆಗ್ತದೆ. ಅಯ್ಯಯ್ಯೋ, ಚಿಕ್ಕಮ್ಮವ್ರೆ, ಮನೆ ಮುಂದೆ ಇದ್ರೆ ನಿಮ್ಗೆ ಬೇಸರ ಆಗತ್ತೆ ಅಂತ ನಿಮ್ ಜಾಗನ ಹಿತ್ಲಕ್ ಬದಲಾಯಿಸಿದಾರೆ. ಈ ಜಾಗ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ. ಅಲ್ಲಿ ನೋಡಿ, ಆ ಕೋಣೆ ನಿಮ್ ಹತ್ರದಲ್ಲೇ ಇದೆ. ಒಳಗೆ ದುಷ್ಟ ಶಕ್ತಿಗಳು ಇದಾವೆ. ಅಡ್ಡವಾಗಿ ರಕ್ಷಣಾ ರೇಖೆ ಇದೆ. ಹಾಗಾಗಿ ಆ ದೆವ್ವಗಳು ಭೂತಗಳು ಆಚೆ ಬರೋದಿಲ್ಲ. ಆ ರೇಖೆನ ದಾಟಿದ್ದಕ್ಕೆ ಅಲ್ವಾ ನಿಮ್ಗೆ ಒಂಟಿ ಕಾಲಿನ ಮೇಲೆ ನಿಲ್ಲೋ ಹಾಗೆ ಶಿಕ್ಷೆ ಕೊಟ್ಟಿದ್ದು. ರಾತ್ರಿ ಹೊತ್ತು ಇಲ್ಲಿ ಭಯಾನಕವಾಗಿರುತ್ತೆ. ಒಳಗಿಂದ ಶಬ್ದಗಳು ಬರ್ತವೆ. ಆಗಾಗ ಬಾಗ್ಲಿಂದ ಆಕಾರಗಳು ಬರ್ತವೆ. ನಿಮಗೆ ಬೇಸರ ಆದ್ರೆ ಇಲ್ಲಿ ನೋಡಿ, ಪಕ್ಕದಲ್ಲೇ ಬಾವಿ ಇದೆ. ನಿಮ್ಗೆ ಶಾಶ್ವತ ಮುಕ್ತಿ ಸಿಗುತ್ತೆ. ಏನಿ ಹುಡುಗಿ ಚೂರು ಭಯ ಪಡ್ತಾ ಇಲ್ಲ. ಗುಂಡ್ಕಲ್ನ ಹಾಗೆ ಕದಲ್ದೆ ಕೂತಿದ್ದಾಳೆ. ನಿನ್ ಒಂದ್ ಮಾತ್ ಕೇಳ ಸಾಕು. ಮೊದ್ಲು ನಿನ್ನ ಮನೆ ಅಂಗಳದಲ್ಲಿ ಕೂರ್ಸಿದ್ರು. ಅಲ್ಲಿಂದ ಕರ್ಕೊಂಡ್ ಬಂದು ಹಿತ್ತಲ್ಲಿರೋ ಈ ಗುಡಿಸಲಲ್ಲಿ ಕೂರ್ಸಿದ್ದಾರೆ. ಮತ್ತೆ ನಿನ್ನ ಈ ಹೀನ ಚರಿತ್ರೆ ಬಗ್ಗೆ ನಿಮ್ಮ ಅಮ್ಮನಿಗೆ ನಿಮ್ಮಪ್ಪನಿಗೆ ಇನ್ನು ಹಾವ ತರ ಬುಸ್ಕುಟ್ಟೋ ನಿಮ್ಮ ಅಜ್ಜಿಗೆ ಗೊತ್ತಿರತ್ತಾ? ಪಾಪ. ಇಲ್ಲಿ ನೋಡಿ, ಇದೆಲ್ಲ ಯಾಕೆ ಅವ್ರಿಗೆ ಗೊತ್ತಾಗ್ಬೇಕು? ಅಯ್ಯೋ, ಗೊತ್ತಾಗ್ಬೇಕು. ನಿಮ್ಮ ಅತ್ತೆ ಮನೆ ವಿಷಯಗಳು ಅವ್ರಿಗೆ ಗೊತ್ತಾಗ್ಬೇಕು. ನಾನು ಹೇಳ್ತೀನಿ. ಅಯ್ಯೋ ಬೇಡ ಬೇಡ ದಾಮು ಮಾಮ, ನೀವು ಅವ್ರಿಗೆ ಹೇಳ್ಬೇಡಿ.
ನಾನು ನಿಮಗ್ ಕೈ ಮುಗಿತೀನಿ, ಅವ್ರಿಗೆ ಹೇಳ್ಬೇಡಿ. ಹಾಗಂದ್ರೆ ಹೇಗೆ? ಈ ವಿಷಯ ಹೇಳೋದಕ್ಕೆ ಎಲ್ಗೆ ಹೋಗ್ತೀನಿ? ಇರೋದು ಇಲ್ದೇ ಇರೋದು ಎಲ್ಲಾನು ಸೇರಿಸಿ ಅವ್ರಿಗೆ ಹೇಳ್ತೀನಿ. ಬಾಬಾ ಅವ್ರೆ, ನೀವ್ ಆಜ್ಞೆ ಮಾಡಿದ್ರಿ ಅಂತಾನೆ ಈ ಭಿಕ್ಷುಕಿ ಸಕ್ಕುನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಆ ಶ್ರೀಮಂತ ಸುಬೇದಾರ್ ಮಗಳನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಮಾಣಿಕ್ಯ ಅಂದ್ರೆ ನನಗ್ ತುಂಬಾ ಇಷ್ಟ. ನೀವ್ ಹೇಳಿದ್ರಿ ಅಂತಾನೆ ಈ ಸಂಬಂಧಕ್ಕೆ ಒಪ್ಕೊಂಡೆ. ನಾನು ಇಷ್ಟ ಇಲ್ದೇನೆ ಸಕ್ಕುನ ಸೊಸೆಯಾಗಿ ಮಾಡ್ಕೊಂಡು ಮನೆಗ್ ತಂದ್ಕೊಂಡೆ. ಇಲ್ಲ ಬಾಬಾ ಅವ್ರೆ, ಅವಳನ್ನ ಸಹಿಸ್ಕೊಳಕ್ ಆಗಲ್ಲ. ಆ ನಾಟಕದ ರಾಣಿ ಸಕ್ಕು ನನಗ್ ಬೇಡ. ಬಾಬಾ ಅವ್ರೆ, ದಿಗು ಅಂದ್ರೆ ನನಗ್ ಪಂಚಪ್ರಾಣ, ಆದ್ರೆ ಅವಳು ನನ್ನಿಂದ ದೂರ ಮಾಡ್ತಿದ್ದಾಳೆ. ಅವನು ಅವಳ ಮಾತುಗಳನ್ನ ಕೇಳ್ಕೊಂಡು ನನಗ್ ವಿರುದ್ಧವಾಗಿ ನಡ್ಕೋತಿದ್ದಾನೆ. ಬಾಬಾ ಅವ್ರೆ, ಮೊದ್ಲು ನನ್ಗೊಂದ್ ವಿಷಯ ಹೇಳಿ. ಇಂಥ ಮೂರ್ಖಳನ್ನ ದಿಗು ಕೊಟ್ಟು ಯಾಕೆ ಮದ್ವೆ ಮಾಡ್ಸಿದ್ರಿ? ಅಯ್ಯಯ್ಯೋ, ಇವಳು ನನ್ ಮೇಲೆ ತಿರುಗಿ ಬೀಳ್ತಿದ್ದಾಳಲ್ಲ. ಇವಳು ಯಾಕೋ ನನ್ ಮಾತು ಕೇಳೋ ಹಾಗೆ ಕಾಣಿಸ್ತಿಲ್ಲ. ಹೇಗಾದ್ರೂ ಮಾಡಿ ಇವಳನ್ನ ನನ್ನ ನಿಯಂತ್ರಣದಲ್ಲೇ ಇಟ್ಕೋಬೇಕು. ಮನೋರಮ, ಜೈ ಮಹಾಕಾಳ. ಬಾಬಾ ಅವ್ರೆ, ಪ್ರತಿದಿನ ನಾನ್ ನಿಮ್ಮ ಸ್ಮರಣೆ ಮಾಡ್ತೀನಿ. ದಿನ ನಿಮ್ಮ ಪಾದುಕೆಗಳಿಗೆ ಪೂಜೆ ಮಾಡ್ತೀನಿ. ಆದ್ರೆ ನನಗ್ ಸಿಕ್ಕ ಫಲ ಏನು? ನಿಮಗ್ ಸೇವೆ ಮಾಡೋ ನಿಮ್ಮ ಭಕ್ತಿಗೆ ಇಂಥ ಕಷ್ಟ ಯಾಕೆ ಬಂದಿದೆ? ಬಾಬಾ ಅವ್ರೆ, ನನಗ್ ಉತ್ತರ ಹೇಳಿ. ನನಗ್ ನೀವಿವತ್ತು ಉತ್ತರ ಹೇಳಲೇಬೇಕು ಅಷ್ಟೇ. ಜೈ ಮಹಾಕಾಳ. ಸಂಚರಿಸೋ ಸಂಚರಿಸೋ ಸಂಚರಿಸೋ. ಮನೋರಮ, ನಿನ್ನ ನೋವು ನನ್ಗೆ ಅರ್ಥ ಆಗುತ್ತೆ. ನಿನ್ನ ಯಾತನೆ ಬಗ್ಗೆನೂ ನನಗೆ ಗೊತ್ತಿದೆ. ಇದು ನಿನಗೆ ಅಗ್ನಿ ಪರೀಕ್ಷೆ. ತಾಳ್ಮೆಯಿಂದ ಇರೋ. ಕೆಲವು ದಿನ ಸಹನೆಯಿಂದ ನಿರೀಕ್ಷೆ ಮಾಡಿದ್ರೆ ನಿನ್ನ ಖಂಡಿತ ಒಳ್ಳೆ ದಿನಗಳು ಬರುತ್ತವೆ ಮನೋರಮ. ನಿನಗೆ ಅದೃಷ್ಟ ಒಲಿಯುತ್ತೆ. ಆದ್ರೆ ಒಂದನ್ನ ನೆನ್ಪಿಟ್ಕೋ, ಎಷ್ಟೇ ಕಷ್ಟ ಬಂದ್ರೂ ನಷ್ಟ ಆದ್ರೂ ನಾಗೋಜಿನ್ ಮಾತ್ರ ಬಿಡಬೇಡ. ನಾಗೋಜಿ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಗತ್ತೆ. ನಿನ್ನ ಕೋರಿಕೆಗಳೆಲ್ಲ ಈಡೇರುತ್ತೆ ಮನೋರಮ. ಬಾಬಾ ಅವ್ರೆ, ಗುರು ಮಹಾಕಾಳ, ಜೈ ಮಹಾಕಾಳ. ಬಾಬಾ ಅವ್ರೆ, ಬಾಬಾ ನೀರು. ಗುರುಗಳು ನಿಮ್ ಮೈ ಮೇಲೆ ಬಂದಿದ್ರು, ನಿಮ್ನ ಆವರಿಸಿದ್ರು. ನೀನ್ ಹೇಳ್ತಿರೋದ್ ನಿಜಾನ? ಅಂದ್ರೆ ಮಹಾಕಾಳ ಬಂದಿದ್ರ? ನನ್ ಗುರುಗಳು ಬಂದಿದ್ರ? ಜೈ ಮಹಾಕಾಳ. ಏನಂದ್ರು? ನನ್ ಗುರುಗಳು ಏನ್ ಹೇಳಿದ್ರು? ಬಾಬಾ ಅವ್ರೆ, ನಿಮ್ಮ ಕೃಪೆಯಿಂದ ಗುರು ಮಹಾಕಾಳ ಅವರು ಸ್ವತಃ ನನ್ ಜೊತೆ ಮಾತಾಡಿದ್ರು. ಆದಷ್ಟು ಬೇಗ ನನ್ಗೆ ಅದೃಷ್ಟ ಒಲಿಯುತ್ತೆ ಅಂತ ಹೇಳಿದ್ರು. ಇನ್ನು ನಾಗೋಜಿ ಬಾಬಾ ಅವ್ರಿಗೆ ಶರಣಾಗು ಅಂತ ಹೇಳಿದ್ರು. ಬಾಬಾ ಅವ್ರೆ, ನೀವೇ ಕರುಣೆ ತೋರಿಸ್ಬೇಕು. ನೀವ್ ಹೇಗೆ ಆ ಸಕ್ಕುನ ನನ್ನ ಮನೆ ಕಳ್ಸಿದ್ರು ಹಾಗೆ ಅವಳನ್ನ ಆಚೆ ಕಳಿಸ್ಬಿಡಿ. ಮನೋರಮ, ನಾನಿವಾಗ ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಅದೇ ಪ್ರಕಾರ ಮಾಡು. ಆಯ್ತು. ಭಯ ಪಟ್ಟ ಹಾಗೆ ನಾಟಕ ಮಾಡ್ಬೇಡ ಸಕ್ಕು. ನೀನ್ ಎಂಥೋಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗ ಅನ್ಬೇಡಿ ಅತ್ತೆ. ಬಾಯ್ ಮುಚ್ಚು. ಎದ್ದೇಳು. ನಾನು ಈಗ ನಿನಗೆ ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ಆಯ್ತು ಅತ್ತೆ. ಇದು ಕೊನೆ ಅವಕಾಶ. ಇನ್ನು 1 ವಾರದಲ್ಲಿ ನಿಮ್ಮಪ್ಪ ಅಮ್ಮ ಚಿನ್ನದ ಒಡವೆಗಳನ್ನ ತಂದು ನನಗ್ ಕೊಡ್ಬೇಕು.
ಒಂದ್ ವೇಳೆ ಅವರು ಒಡವೆಗಳನ್ನ ತರದೇ ಇದ್ರೆ ನಾನ್ ನಿನ್ನ ಬಾಬಾ ಅವರ ಆಶ್ರಮಕ್ಕೆ ದಾಸಿಯಾಗಿ ಕಳಿಸ್ತೀನಿ. ಚೆನ್ನಾಗಿ ನೆನ್ಪಿಟ್ಕೋ. ಅತ್ತೆ ಮಾತಾಡ್ಬೇಡ. ಬಾಯ್ ಬಿಟ್ರೆ ನಾನ್ ಸುಮ್ನಿರಲ್ಲ. ಈಗ ನಾನ್ ಹೇಳಿದ ಈ ವಿಷಯನ ನೀನ್ ಯಾರಿಗಾದ್ರೂ ಹೇಳ್ದೆ ಅಂದ್ರೆ ನಿನ್ನ ನಾಲ್ಗೆಗೆ ಬರೆ ಹಾಕ್ಬಿಡ್ತೀನಿ. ಯಾರಿಗಾದ್ರೂ ಅಂದ್ರೆ ದಿಗುಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ನಿನ್ ಪ್ರಾಣ ಹೋದ್ರೂ ಕೂಡ. ದಿಗುಗ್ ಮಾತ್ರ ಅಲ್ಲ, ಇಲ್ಲಿರೋ ಎಲೆಗಳಿಗೆ ಹೂವಿನ ಗಿಡಗಳಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನಿಮ್ಮ ಅಮ್ಮನ್ನ ಅಪ್ಪನ್ನ ಸಿಪಾಯಿಗಳು ಕರ್ಕೊಂಡು ಹೋಗ್ಬಿಡ್ತಾರೆ. ಅವರಿಬ್ಬರನ್ನು ಸೆರೆ ಮನೆಗೆ ಹಾಕ್ತಾರೆ. ಅರ್ಥ ಆಯ್ತಾ? ಒಂದು ವಾರದಲ್ಲಿ ಚಿನ್ನದ ಒಡವೆಗಳನ್ನ ನಿಮ್ಮಮ್ಮ ಅಪ್ಪ ತಂದು ಕೊಡದೇ ಇದ್ರೆ ನೀನು ಬಾಬಾ ಅವರ ಆಶ್ರಮಕ್ಕೆ ಪ್ರಯಾಣ ಬೆಳೆಸ್ಬೇಕಾಗತ್ತೆ ದಾಸಿಯಾಗಿ. ಇನ್ನು ನಿಮ್ಮಮ್ಮ ಅಪ್ಪ ಸೆರೆ ಮನೆಗೆ ಹೋಗ್ತಾರೆ. ಈ ಸಮಸ್ಯೆಗಳೆಲ್ಲ ಮುಗಿದ ಮೇಲೆ ನಾನು ಏನ್ ಮಾಡ್ತೀನಿ ಹೇಳು? ಬೆಳಗ್ಗೆ ನೋಡ್ದಿಯಲ್ಲ, ನೋಡ್ದ ಇಲ್ವಾ ಕಂಗೊಳಿಸ್ತಾ ಇರೋ ಹುಡುಗಿನ? ಅತ್ತೆ ದಿಗುಗೂ ಮಾಣಿಕ್ಯನ್ಗೂ ಮದುವೆ ಮಾಡಿಸ್ತೀನಿ. ಬೇಡ ಬೇಡ, ನೀವ್ ಹಾಗ್ ಮಾಡ್ಬೇಡಿ. ಇದನ್ ಕೇಳಿದ ತಕ್ಷಣ ಮತ್ತೆಲ್ಲ ಇಳಿದು ಹೋಯ್ತಾ? ಆದ್ರೆ ಇದೇ ನಡೆಯೋದು. ಬರ್ದಿಟ್ಕೊ ನೀನು ಸಕ್ಕು. ಅಯ್ಯೋ ದೇವ್ರೆ, ದಿಗು ನನ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿರ್ತಾನ? ಈ ಮದ್ವೆ ನಡಿಬಾರ್ದು. ಮಾಣಿಕ್ಯ ಅಕ್ಕ ಕೋಪಿಷ್ಟೆ. ನಾನ್ ಯಾವಾಗ ಕಣ್ಣಿಗೆ ಬಿದ್ರು ಕುತ್ತಿಗೆ ಹಿಸುಕ್ತೀನಿ ಅಂತ ಮೈ ಮೇಲೆ ಬರ್ತಾಳೆ. ಯಾವಾಗ್ಲೂ ಹಿಂಸೆ ಬಗ್ಗೆನೆ ಮಾತಾಡ್ತಾಳೆ. ಆದ್ರೆ ನನ್ ಗಂಡಂಗೆ ಜಗಳ ವಿವಾದಗಳು ಇಷ್ಟ ಆಗಲ್ಲ. ಕೂಗಾಡೋದು ಅಂದ್ರೆ ಚೂರು ಇಷ್ಟ ಇಲ್ಲ. ಮಾಣಿಕ್ಯ ಅಕ್ಕನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ನರ್ಕ ಅನುಭವಿಸ್ತಾರೆ. ಅದಕ್ಕೆ ಮಾಣಿಕ್ಯ ಅಕ್ಕನ್ನ ಅವ್ರ ಕೊಟ್ಟು ಮದ್ವೆ ಮಾಡ್ಬೇಡಿ. ಅಮ್ಮ, ನಾನು ಹೇಳೋದೊಂದ್ ಸ್ವಲ್ಪ ಕೇಳು. ಹಗ್ಲಲ್ಲಾದ್ರೆ ಪರವಾಗಿಲ್ಲ, ಆದ್ರೆ ರಾತ್ರಿ ಹೊತ್ತಲ್ಲಿ ದುಷ್ಟಶಕ್ತಿಗಳಿರೋ ಕೋಣೆ ಮುಂದೆ ಸಕ್ಕು ಒಂಟಿಯಾಗಿ, ಸಕ್ಕುನ ಇಲ್ಲಿ ಒಂಟಿಯಾಗಿರೋದಕ್ ಬಿಡೋದು ಒಳ್ಳೇದಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳನ್ನ ಹೊರಗಡೆ ಇರು ಅಂತ ಹೇಳೋದೇ ತಪ್ಪು. ಅಮ್ಮ, ಈಗಾಗ್ಲೇ 10 ದಿನ ಆಯ್ತಮ್ಮ, ಅವಳನ್ನ ಒಳಗಡೆ ಬರೋದಕ್ ಬಿಡು. ಬಾಯಿ ಮುಚ್ಚುದಿಗೋ, ಮಾತಾಡಿದ್ದು ಸಾಕು. ನೀನು ಕೊಟ್ಟಿರೋ ಅಧಿಕಾರನ ಸ್ವಾತಂತ್ರ್ಯನ ದುರುಪಯೋಗ ಮಾಡ್ಕೋತಿದ್ಯಾ. ಬೆಳಗ್ಗೆ ಸುಬೇದಾರ್ ಮುಂದೆ ನಿನಗೆ ಅವಮಾನ ಆಗಬಾರ್ದು ಅಂತ ನಾನ್ ಸುಮ್ನೆ ಇದ್ದೆ. ಯಾಕಂದ್ರೆ ಅವರು ನಿನ್ನ ಅಳಿಯ ಅಂತ ಭಾವಿಸಿ ಗೌರವಿಸ್ತಿದ್ದಾರೆ. ನಾನು ಮಾತಾಡ್ಲಿಲ್ಲ ಅಂದ್ರೆ ಅದರ ಅರ್ಥ ನೀನ್ ಹೇಳಿದ್ದಕ್ಕೆಲ್ಲ ನಾನು ಒಪ್ಕೋತೀನಿ ಅಂತ ಅಲ್ಲ. ಅಂತಿಮವಾಗಿ ನಿರ್ಧಾರ ಮಾಡ್ಬೇಕಾಗಿರೋದು ನೀನಲ್ಲ. ಹಾಗ್ ನಡೆಯೋದೂ ಇಲ್ಲ. ಈ ಮನೆಯ ಅಧಿಕಾರದ ಚುಕ್ಕಾಣಿ ನನ್ನ ಕೈಯಲ್ಲಿದೆ. ಯಾವತ್ತಿಗೂ ನನ್ನ ಕೈಯಲ್ಲೇ ಇರುತ್ತೆ. ಹೌದು, ನೀನ್ ನನ್ಗೆ ಏನಂತ ಪ್ರಮಾಣ ಮಾಡಿದೀಯಾ? ಮರ್ತೋಯ್ತಾ? ಸಕ್ಕು ಶಿಕ್ಷೆ ವಿಷಯದಲ್ಲಿ ಮಾತಾಡಲ್ಲ ಅಂತ ಹೇಳಿದ್ಯಾ. ಸಕ್ಕು ಅಪ್ಪ ಅಮ್ಮನ ವಿಷಯದಲ್ಲಿ ಮಧ್ಯೆ ಬರೋದಿಲ್ಲ ಅಂತ ಹೇಳಿದ್ಯಾ. ನೆನ್ಪಾಯ್ತಾ? ಸರಿ, ಹೋಗು, ಹೋಗಿ ಮಲ್ಕೋ. ನೀನಿಲ್ಲಿರೋ ಅಗತ್ಯ ಇಲ್ಲ. ಹೊರಡೋ. ನಾನ್ ನಿನಗೆ ಹೇಳಿದ್ದನ್ನ ಚೆನ್ನಾಗಿ ನೆನಪಿಟ್ಕೋ. ಬಾಯ್ ಮುಚ್ಕೊಂಡಿರ್ಬೇಕು. ನಿನ್ನನ್ನ ಗಮನಿಸ್ತಾನೇ ಇರ್ತೀನಿ. ಪಾಂಡುರಂಗ, ಏನಂದ್ರೆ ನಾನ್ ಹೇಳೋದೇನಂದ್ರೆ, ಇಷ್ಟ ದಿನ ಆ ಸಕ್ಕು ಅಂಗಳದಲ್ಲೇ ಇದ್ಲು. ಆದ್ರೆ ಇವತ್ತು ದಸರಾ ಹಬ್ಬದ ದಿನ ಆ ಹುಡುಗಿನ ಹೀಗೆ ದುಷ್ಟಶಕ್ತಿಗಳು ಇರೋ ಕೋಣೆ ಹತ್ರ ಇರಕ್ ಹೇಳಿರೋದು. ಮಗಳಿಗೆ ಮಾಮೂಲಿ ದಿನ ದಸರಾ ಎಲ್ಲ ಒಂದೇ ಕಣೆ. ಹೀಗಂತಿದ್ದೀರಲ್ಲ, ಇವತ್ತು ಎಲ್ರ ಮನೇಲೂ ಸಿಹಿ ತಿಂಡಿ ಮಾಡ್ತಾರೆ. ಮತ್ತೆ ದೆವ್ವಗಳಿಗೆ ಸಿಹಿ ತಿನ್ಬೇಕು ಅಂತ ಆಸೆ ಇರುತ್ತಲ್ವಾ. ಅದಕ್ಕೆ ಅವುಗಳೆಲ್ಲ ಹೊರಗ್ ಬಂದು ಎಲ್ಲಾ ತಿಂದು
ಸಾಕಾಗ್ದೆ ಹೋದ್ರೆ ಗಲಾಟೆ ಮಾಡ್ತಾವೇನೋ. ನೀನ್ ಹೇಳ್ದ ಹಾಗೆ ಹೊಟ್ಟೆ ತುಂಬದೆ ಹೋದ್ರೆ ರುಚಿಯಾದ ಊಟದ ರೂಪದಲ್ಲಿ ಸಕ್ಕೋಲಿದ್ದಾಳೆ ಅಲ್ವಾ? ನೀವೇನ್ ಹೇಳ್ತಿದ್ದೀರಾ? ಅವು ಸಕ್ಕುನ ಆಹಾರವಾಗಿ ತಿಂತವ? ಸಾಕು ಸುಮ್ನಿರ್ರಿ. ಪಾಂಡುರಂಗ, ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನನಗೆ ಆತಂಕ ಆಗ್ತಿದೆ ಅಣ್ಣ. ಅತ್ಗೆ ಮನೆ ಒಳಗಿದ್ದಾಗ್ಲೇ ನನಗೆ ಭಯ ಆಗ್ತಿತ್ತು, ಆದ್ರೆ ಈಗ ಅತ್ಗೆನ ಹಿತ್ಲಲ್ಲಿರಕ್ ಹೇಳಿದ್ದಾರೆ. ಇಲ್ಲ ಇಲ್ಲ ಅಣ್ಣ, ನೀನೇನಾದ್ರೂ ಮಾಡು. ವಿನು, ನಾನು ಆಗ್ಲೇ ಅಮ್ಮನ ಹತ್ರ ಬೇಡ್ಕೊಂಡೆ, ಆದ್ರೆ ಅವ್ರು ನನ್ ಮಾತೇ ಕೇಳ್ತಿಲ್ಲ. ನಿನಗೆ ಗೊತ್ತಿದೆ ಅಲ್ವಾ, ನಾನೇನ್ ಮಾಡ್ಲಿ ಹೇಳು? ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಪಾಂಡುರಂಗ, ಪಾಂಡುರಂಗ, ಯಾವ ಕಡೆ ನೋಡಿದ್ರು ಕತ್ಲೆ. ನೀನ್ ನನ್ ಜೊತೆಯಾಗಿದೀಯ ಅಲ್ವಾ? ಅವಳಿಗೆ ಸರಿಯಾದ ಶಾಸ್ತಿನೇ ಆಯ್ತು ರೀ. ಸುಮ್ನಿರೆ, ಅವಳಿಗೆ ಯಾವ ತೊಂದ್ರೆನೂ ಆಗಲ್ಲ. ಅವಳು ಮೈಗೆ ಎಣ್ಣೆ ಸವರ್ಕೊಂಡಿರೋ ಪೈಲ್ವಾನ್ ತರದವಳು. ಎಷ್ಟೇ ಪರೀಕ್ಷೆಗಳನ್ನ ಇಟ್ರು ಸುಲಭವಾಗಿ ಗೆಲ್ತಾಳೆ. ನಾನು ಬಂಗಾರದಂತ ಉಪಾಯ ಹಾಕಿದ್ರೆ ಸೈಂದವನ ಹಾಗೆ ಅಡ್ಡಿ ಮಾಡಿದ್ಲು. ವಿಶೇಷವಾಗಿ ನಾನು ಸುಬೇದರ್ ಅವ್ರ ಮನೆಗೆ ಹೋಗಿ ಅವ್ರನ್ನ ಒಪ್ಸಿ ಚಿನ್ನದ ಒಡವೆಗಳ ಸಮೇತ ಮನೆಗೆ ಬರೋ ಹಾಗೆ ಮಾಡ್ದೆ. ಆದ್ರೆ ನಮ್ ದಿಗು ಆ ಸಕ್ಕು ಪ್ರೀತಿಲಿ ಬಿದ್ದು ಚಿನ್ನದಂತ ಅವಕಾಶನ ಮಣ್ಪಾಲ್ ಮಾಡ್ದ. ಅದಕ್ಕೆ ರೀ, ನೀವ್ ಹೇಳದ್ ಹಾಗೆ ಅವಳನ್ನ ದೆವ್ವಗಳು ತಿಂದ ಹಾಕಿದ್ರೆ ಸರಿ ಹೋಗತ್ತೆ. ಅವತ್ತು ರೇಖೆ ದಾಟಿದ್ದಕ್ಕೆ ಒಂಟಿ ಕಾಲಲ್ಲಿ ಕುಣ್ಕೊಂಡು ಆಶ್ರಮಕ್ಕೆ ಹೋದ್ಲು. ಇವತ್ತ ಅವಳನ್ನ ದೆವ್ವಗಳೆಲ್ಲ ಸುತ್ತುವರಿಲೇಬೇಕು. ಅಣ್ಣ, ನನಗೊಂದು ಉಪಾಯ ಹೊಳಿತು. ಅತ್ಗೆ ಸುತ್ತಮುತ್ತ ಇರೋ ಕತ್ಲೆನ ಓಡ್ಸಕ್ಕೆ ನಾವೇನಾದ್ರೂ ಮಾಡ್ಬೋದು ಅಲ್ವಾ? ಪಾಂಡುರಂಗ, ನನಗೆ ಯಾಕೆ ಹೊಸ ಸಮಸ್ಯೆ ತಂದಿಟ್ಟೆ? ನಿಜವಾಗ್ಲೂ ನನಗೆ ತುಂಬಾ ಭಯ ಆಗ್ತದೆ. ನೀನ್ ಭಯ ಪಡ್ಬೇಡ ಸಕ್ಕು. ಕತ್ಲೆನ ನೋಡಿ ನೀನ್ ಹೆದರ್ಕೊಂಡಿದ್ಯಾ ಅಲ್ವಾ? ನೋಡು, ಅದಕ್ಕೆ ನಿನ್ಗೋಸ್ಕರ ಬೆಳಕ್ ತಂದಿದ್ದೀನಿ. ಒಂದ್ ನಿಮಿಷ. ಎರಡು ಪಂಜಿದೆ ಅಲ್ವಾ? ಇನ್ನು ಇಲ್ಲಿ ಕತ್ಲೆ ಇರಲ್ಲ. ಧೈರ್ಯವಾಗಿರು. ಏನಂದ್ರೆ ನೀವು ಎಷ್ಟು ಒಳ್ಳೆಯವರು. ನನ್ನ ತುಂಬಾ ಜಾಗೃತೆಯಿಂದ ನೋಡ್ಕೋತಿದ್ದೀರಾ. ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ತಿದ್ದೀರಾ. ನಿನಗ್ ನಿಜ ಹೇಳ ಸಾಕು, ಭಯ ಅನ್ನೋದು ಎಲ್ರಿಗೂ ಮನ್ಸಲ್ಲಿರತ್ತೆ. ಆದ್ರೆ ನಾನು ನಿನ್ನನ್ನ ಗಮನಿಸ್ತಾ ಇದ್ದೀನಲ್ವಾ, ನೀನು ದೃಢ ಸಂಕಲ್ಪದಿಂದ ಇರ್ತೀಯ. ನೀನು ಧೈರ್ಯವಾಗಿ ಎಷ್ಟೋ ಕಠಿಣವಾದ ಪರೀಕ್ಷೆಗಳನ್ನ ಎದುರಿಸಿದ್ಯಾ. ಈ ಹಿಂದೆ ಅಗ್ನಿ ಕಳಶನ ಹೊತ್ಕೊಂಡು ಕಾಡಿನ ದಾರಿಲಿ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರ್ಸಿದ್ಯಾ. ಕಾಡಲ್ಲಿ ನಿನಗ್ ಜೊತೆಯಾಗಿ ಯಾರೂ ಇರ್ಲಿಲ್ಲ, ಆದ್ರೆ ಇಲ್ಲಿ ನಾವೆಲ್ಲರೂ ಇದ್ದೀವಿ. ನಾವ್ ಎಲ್ರೂ ಇದ್ದೀವಿ ಅಂದ್ರೆ ನಾನಿದ್ದೀನಿ ಸಕ್ಕು. ನಿನಗ್ ಭಯ ಆದ್ರೆ, ಏನಾದ್ರೂ ಬೇಕು ಅಂದ್ರೆ ನನ್ನ ತಕ್ಷಣ ಕೂಗು. ಇಲ್ಲಾಂದ್ರೆ ನೀನೊಂದ್ ಕೆಲ್ಸ ಮಾಡು, ಅಲ್ಲಿಗೆ ಬಂದ್ ಮಲ್ಗು. ಅದು ಕೂಡ ಹಿತ್ಲಿನ ಒಂದು ಭಾಗನೇ, ತಪ್ಪೇನಿಲ್ಲ. ಅಯ್ಯೋ, ಅಲ್ಲಿಗ ಬೇಡ ಅಂದ್ರೆ ಮತ್ತೆ ಅತ್ತೆ ಕೂಗಾಡ್ತಾರೆ. ಅವ್ರು ನನಗ್ ಬೈಯೋದ್ ಮಾತ್ರ ಅಲ್ಲ, ನಿಮ್ಗೂ ಕೂಡ ತುಂಬಾ ಬೈತಾರೆ. ಅನಾವಶ್ಯಕವಾಗಿ ನೀವು ನನ್ನಿಂದ ಮಾತು ಕೇಳಬಾರ್ದು ಅಂದ್ರೆ ಏನಂದ್ರೆ, ನಾನು ನಿಮ್ಗೊಂದು ವಿಷಯ ಹೇಳ. ನನ್ಗಾಗ್ಲೇ ವಿಪರೀತವಾಗಿ ಭಯ ಆಗ್ತಿತ್ತು. ಆ ಸಮಯದಲ್ಲೇ ನೀವು ಬಂದ್ರಿ, ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರಿ. ತಕ್ಷಣ ನನ್ನ ಭಯ ಎಲ್ಲ ಮಾಯ ಆಗ್ಬಿಡ್ತು. ಸರಿ ಅಂದ್ರೆ ನಾನು ನಿದ್ದೆ ಮಾಡ್ತೀನಿ. ಸಕ್ಕು, ನಿನಗೆ ನಿಜವಾಗ್ಲೂ ತಾಳ್ಮೆ ಸಹನೆ ತುಂಬಾನೇ ಜಾಸ್ತಿ. ನಾನಿನ್ ಹೊರಡ್ಲಾ? ಏಯ್ ಏಯ್ ಹೇಳು. ಏಯ್ ಸಕ್ಕು, ಹೇಳು ಹೇಳು. ನಾನು ಏನ್ ಹೇಳ್ದೆ ಅಂತ ನಿನಗ್ ನೆನಪಿದೆ ಅಲ್ವಾ? ಒಂದು ವಾರದಲ್ಲಿ ಒಡವೆಗಳನ್ನ ತಂದು ಕೊಡದೆ ಇದ್ರೆ ನಿನ್ನನ್ನ ದಾಸಿಯಾಗಿ ಮಾಡಿ ಬಾಬಾ ಅವ್ರ ಆಶ್ರಮಕ್ಕೆ ಕಳಿಸ್ಬಿಡ್ತೀನಿ. ದಾಸಿಯಾಗಿ ನಿಮ್ಮ ಶಿವಪ್ಪ, ಉಮಾ ಅಮ್ಮ,
ಸೆರೆ ಮನೆಗ್ ಹೋಗ್ತಾರೆ. ದಿಗುಗೆ ಮಾಣಿಕ್ಯನಿಗೆ ಮದ್ವೆ ಮಾಡಿಸ್ತೀನಿ. ಏನೇ ನೋಡ್ತಿದ್ಯಾ? ಎದ್ದೇಳು, ಎದ್ದೇಳೆ. ಇಲ್ಬಾ, ಇಲ್ಬಾ. ನಡಿ, ಮುಂದೆ ನಡಿ. ವಾರದ ಒಳಗೆ ಒಡವೆಗಳನ್ನ ತಂದು ಕೊಡದೆ ಇದ್ರೆ ನಿನ್ನ ಬಾವಿಗೆ ತಳ್ಳಿ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ವಾರದ ಒಳಗೆ ಒಡವೆಗಳನ್ನ ಕೊಡ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನಿನ್ನ ಸಜೀವ ದಹನ ಮಾಡ್ಬಿಡ್ತೀನಿ. ಅಯ್ಯೋ ಬೇಡ. ಮಾಣಿಕ್ಯನ್ನ ಕೊಟ್ಟು ಮದ್ವೆ ಮಾಡಿಸ್ತೀನಿ. ಅತ್ತೆ ಬೇಡ, ನೀವ್ ಹಾಗೆ ಮಾಡ್ಬೇಡಿ. ನಾನ್ ನಿಮ್ ಕಾಲ್ ಹಿಡ್ಕೊತೀನಿ. ನೀವ್ ಹಾಗೆ ಮಾಡ್ಬೇಡಿ ಅತ್ತೆ, ದಯವಿಟ್ಟು ಹಾಗೆ ಮಾಡ್ಬೇಡಿ. ಅತ್ತೆ ನೀವ್ ಹಾಗೆ ಮಾಡ್ಬೇಡಿ, ದಯವಿಟ್ಟು ಹಾಗೆ ಮಾಡ್ಬೇಡಿ. ಪಾಂಡುರಂಗ, ನನಗೆ ತುಂಬಾ ಭಯ ಆಗ್ತಿದೆ. ಅಲ್ಲಿಂದ ಏನೇನೋ ಶಬ್ದಗಳು ಬರ್ತಿದ್ದಾವೆ, ಭಯಂಕರವಾದ ಶಬ್ದ. ನನ್ನಿಂದ ಕೇಳೋಕಾಗ್ತಿಲ್ಲ, ಭಯ ಆಗ್ತಿದೆ. ಅವ್ರನ್ನ ಯಾರೋ ಹಿಂಸೆ ಕೊಡ್ತಿದ್ರೆ ಕೂಗಾಡ್ತಿರೋ ಹಾಗೆ ಅನಿಸ್ತಿದೆ. ಆದ್ರೆ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಅಲ್ಲಿ ದುಷ್ಟಶಕ್ತಿಗಳಿವೆ ಅಂತ ಹೇಳಿದ್ರು. ನನಗೆ ತುಂಬಾ ಭಯ ಆಗ್ತಿದೆ. ಪಾಂಡುರಂಗ, ನೀನ್ ನನಗ್ ಜೊತೆಯಾಗಿದ್ಯಾ ಅಲ್ವಾ? ಪಾಂಡುರಂಗ, 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 ಪಾಂಡುರಂಗ.